ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ನಲ್ಲಿ ಲಾಸ್ಟ್ ಸೀಸನ್ ಕಂಟೆಸ್ಟೆಂಟ್ ಆಗಿ ಈ ಸೀಸನ್ ಅಲ್ಲಿ ಸುಮಾರು 1 ತಿಂಗಳ ಕಾಲ ಮನೆ ಒಳಗಡೆ ಇದ್ದೆ ಆಸ್ ಎ ಗೆಸ್ಟ್ ಆಗಿ. ಎಲ್ಲ ಒಂದ್ ಕಡೆ ಖುಷಿ ಇದೆ. ಆ ಸೀಸನ್ ಫಿನಾಲೆ ನಾನು ಇವತ್ತು ಹೋಗ್ಬೇಕಾಗಿತ್ತು, ಹೋಗಕ್ ಆಗ್ತಾ ಇಲ್ಲ. ಆದ್ರೆ ಯಾರು ಟಾಪ್ 5 ನಲ್ಲಿ ಇದಾರೆ ಅಂತ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನನಗೆ 5 ಜನ ತುಂಬಾ ಫೇವ್ರೇಟ್ ಇದ್ರು, ಯಾರ ಜೊತೆ ನಾನು ತುಂಬಾ ಕ್ಲೋಸ್ ಆಗಿದ್ದೆ, ಅವ್ರುಗಳೇ ಟಾಪ್ 5 ನಲ್ಲಿ ಇರೋ ತುಂಬಾ ಖುಷಿ ಇದೆ. ರಘು ಸರ್, ರಕ್ಷಿತಾ, ನಾನು ಎಲ್ಲ ತುಂಬಾ ಕ್ಲೋಸ್ ಆಗಿದ್ವಿ. ಈವನ್ ಕಾವ್ಯ ಮತ್ತೆ ಧನು, ಅಶ್ವಿನಿ ಮೇಡಮ್ ಜೊತೆ ಬೇರೆನೇ ಒಂದು ಪರ್ಸನಲ್ ಬಾಂಡಿಂಗ್ ಇತ್ತು ನಂಗೆ. ಸೊ ಇದು ಎಲ್ಲೋ ಒಂದ್ ಕಡೆ ಅವ್ರ 5 ಜನ ಇರೋಂಥದ್ದು ಫಿನಾಲೆನಲ್ಲಿ ತುಂಬಾ ಖುಷಿ ಕೊಡ್ತಾ ಇದೆ. ಸೊ ಈ ಸೀಸನ್ ನಲ್ಲಿ ಯಾರು ಗೆಲ್ತಾರೆ ಅನ್ನೋದು ನಾನು ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಯಾಕಂದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಇದು. ಅಂಡ್ ವಿನ್ನರ್ಗೂ ರನ್ನರ್ಗೂ ತುಂಬಾ ಕಡಿಮೆ ಅಂತರ ಇದೆ. ಹಾಗಾಗಿ ಯಾರು ಬೇಕಾದ್ರೂ ಗೆಲ್ಲುವಂತ ಸಾಧ್ಯತೆ ಇದೆ. ಮತ್ತು ಒಂದಷ್ಟು ಪೈಪೋಟಿ ಕೂಡ ಇದೆ. ಮತ್ತು ಬಿಗ್ ಬಾಸ್ ಅನ್ನೋದು ಜನರ ವೋಟಿಂಗ್ ನ ಮೇಲೆ ನಿಂತಿರೋ ಕಾರಣಕ್ಕೆ ಇವರೇ ಗೆಲ್ತಾರೆ ಅಂತ ಈಗಲೇ ಹೇಳಕ್ ಆಗಲ್ಲ. ಆದ್ರೆ ಯಾರು ತುಂಬಾ ಜನರ ಪ್ರೀತಿ ಗಳಿಸಿದ್ದಾರೆ, ಯಾರು ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ, ಅವ್ರು ಗೆಲ್ಲಿ ಅಂತ ನಾನು ಆಶಿಸ್ತೀನಿ. 5 ಜನ ಫಿನಾಲೆನಲ್ಲಿ ಇದ್ದಾರೆ ಅಂತಂದ್ರೆ ಅವ್ರಿಗೆ ಪ್ಲಸ್ ಮೈನಸ್ ಗಳನ್ನೆಲ್ಲ ಗೆದ್ದೆ ಅವರು ಪ್ಲಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಅರ್ಥ. ಸೊ ಪ್ಲಸ್ ಗಳನ್ನ ಇಟ್ಕೊಂಡೆ ಅವ್ರು ಫಿನಾಲೆನಲ್ಲಿ ಇದ್ದಾರೆ. ಎಲ್ಲರಿಗೂ ಒಂದಷ್ಟು ಒಬ್ಬೊಬ್ರಿಗೂ ಒಂದೊಂದು ಮೈನಸ್ ಗಳಿತ್ತು. ಕೆಲವರು ಸರಿಯಾಗಿ ಮಾತಾಡ್ತಿರ್ಲಿಲ್ಲ, ಇನ್ ಕೆಲವರು ಒಪಿನಿಯನ್ ಗಳನ್ನ ಸರಿಯಾಗಿ ಹೇಳ್ತಿರ್ಲಿಲ್ಲ, ಇನ್ ಕೆಲವರು ಸರಿಯಾಗಿ ಆಟ ಆಡ್ತಾ ಇರ್ಲಿಲ್ಲ. ಸೊ ಈಗ ಕೊನೆ ಹಂತಕ್ಕೆ ಬರುವಾಗ ಆ ಎಲ್ಲ ಮೈನಸ್ ಗಳನ್ನು ಗೆದ್ದು ಪ್ಲಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ಕೂತಿರೋ 5 ಜನ ಬರೀ ಪ್ಲಸ್ ಗಳ ಮೇಲೆ ಕೂತಿದ್ದಾರೆ. ಸೊ ಎಲ್ಲೂ ಮೈನಸ್ ಮಾಡ್ಕೊಳ್ಳದೆ ಗೆಲ್ಲಿ ಅಂತ ಆಶಿಸ್ತೀನಿ ನಾನು. ಖುಷಿ ಇದೆ. ಕರಾವಳಿ ಹುಡುಗಿ, ನಮ್ಮೂರಿನ ಹುಡುಗಿ ಫಿನಾಲೆ ತಲುಪಿರೋದೆಲ್ಲೋ ಒಂದ್ ಕಡೆ ತುಂಬಾ ಗರ್ವ, ತುಂಬಾ ಹೆಮ್ಮೆಯ ವಿಷಯ. ನನ್ ಜೊತೆ ಒಂದ್ ಪರ್ಸನಲ್ ಆಗಿರೋಂತ ಬಾಂಡಿಂಗ್ ಇತ್ತು ಅವಳಿಗೆ. ಸೊ ಅದು ಎಲ್ಲೋ ಒಂದ್ ಕಡೆ ಖುಷಿ ಇದೆ. ಸೊ ಗೆಲ್ಲಿ ಅವಳು ಕೂಡ ಅಂತ ಆಶಿಸ್ತೀನಿ. ಆದಷ್ಟು ಬೇಗ ಗೆದ್ದು ಬರ್ಲಿ. ಒಟ್ಟಿಗೆ ವ್ಲಾಗ್ ಮಾಡೋದಕ್ಕಿದೆ ನಾವು. ಸೊ ಮನೆಗ್ ಬರ್ತೀನಿ, ಎಲ್ಲ ಕಂಟೆಸ್ಟೆಂಟ್ಸ್ ಗಳದ್ದು ಮನೇಲಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದಾಳೆ. ಸೊ ಎಲ್ಲೋ ಒಂದ್ ಕಡೆ ನಾನು ಕಾಯ್ತಾ ಇದ್ದೀನಿ, ಬರ್ಲಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ನಾನು. ಎಲ್ರು ಎಫರ್ಟ್ ಹಾಕಿದಿರಿ, ಎಲ್ರು ಗೆದ್ದಿದ್ದೀರಿ ಕೂಡ. ಸೊ ಟ್ರೋಫಿ ಗೆಲ್ಲೋದು ಬೇರೆ ವಿಷಯ. ಟ್ರೋಫಿ ದುಡ್ಡು ನಿಮ್ಗೆ ಬದುಕಿಗೆ ಏನಾದ್ರು ಕೊಡುತ್ತಾ ಕೇಳಿದ್ರೆ ನಾನು ಅದು ಖಂಡಿತ ನಂಬಲ್ಲ. ಆದ್ರೆ ಬಿಗ್ ಬಾಸ್ ಮನೆ ಅನುಭವ ನಿಮ್ ಬದುಕನ್ನ ಗೆಲ್ಲೋದಕ್ಕೆ ತುಂಬಾ ಶಕ್ತಿ ಕೊಡುತ್ತೆ. ಸೊ ಹಾಗಾಗಿ ಎಲ್ರು ಗೆದ್ದಿದ್ದೀರಿ. ಸೊ ಗೆದ್ದಿರೋರು ಎಲ್ರಿಗೂ ಕೂಡ ನಾನು ಬೆಸ್ಟ್ ವಿಶಸ್ ಹೇಳ್ತೇನೆ.